ಅರೆ ರೀ, ಇವತ್ತು ಮನೆಯಲ್ಲೇ ಇದ್ದೀರಾ? ಅಡುಗೆಗೆ ಏನೂ ಇಲ್ಲ. ನೀವು ನೋಡಿದ್ರೆ ಮನೆಯಲ್ಲೇ ಕುಳಿತಿದ್ದೀರಾ. ಏನ್ ಮಾಡ್ಲಿ ಹೇಳು ಭಾಗ್ಯ, ಯಾವ ಕೆಲಸ ಕೂಡ ಸಿಗ್ತಾ ಇಲ್ಲ. ನಾನು ತುಂಬಾ ಕಡೆ ಹುಡುಕಿದೆ, ಆದರೆ ಎಲ್ಲೂ ಕೆಲಸ ಇಲ್ಲ. ನೋಡೋಣ ಬಿಡಿ, ಎಲ್ಲಾದರೂ ಕೆಲಸ ಸಿಗಬಹುದು. ಭಾಗ್ಯ, ನೀನು ಮನೆ ಖರ್ಚಿಗೆ ಹಣ ಎಲ್ಲಿಂದ ಹೊಂದಿಸುವೆ? ಹೇಗೋ ನಿಭಾಯಿಸುವೆ ಬಿಡಿ. ನೀವು ಮನೆಯ ಖರ್ಚಿನ ಬಗ್ಗೆ ಚಿಂತಿಸಬೇಡಿ, ನೀವು ಕೆಲಸ ಹುಡುಕಿಕೊಳ್ಳಿ. ಸರಿ ಭಾಗ್ಯ, ನೀನು ಇಷ್ಟು ಹೇಳ್ತಾ ಇದೀಯ ಅಂದ ಮೇಲೆ ನಾನು ಕೆಲಸ ಹುಡುಕುತ್ತೇನೆ ಎಂದು ಹೇಳುತ್ತಾನೆ. ಭಾಗ್ಯ ಮತ್ತು ಉಲ್ಲಾಸ್ ಮಾತನಾಡಿಕೊಳ್ಳುತ್ತಾ ಇದ್ದರು. ಆವಾಗ ಅವರ ಮನೆಯ ಬಾಗಿಲಿನ ಡೋರನ್ನು ಯಾರೋ ತಟ್ಟಿದರು. ಉಲ್ಲಾಸ್ ನಡೆದುಕೊಂಡು ಬಂದು ಬಾಗಿಲನ್ನು ತೆರೆದನು. ಯಾರೋ ಸ್ವಾಮೀಜಿ ಉಲ್ಲಾಸನ ಮನೆಯ ಮುಂದೆ ನಿಂತಿದ್ದರು. ಯಾರು ನೀವು? ಇಲ್ಲೇನ್ ಮಾಡ್ತಾ ಇದ್ದೀರಾ? ಏನ್ ಬೇಕು ನಿಮ್ಗೆ? ನಾನು ಒಬ್ಬ ಸಾಧು. ಹೀಗೆ ಕಾಲ್ನಡಿಗೆಯಿಂದ ಹಿಮಾಲಯಕ್ಕೆ ಯಾತ್ರೆ ಬೆಳೆಸಿದ್ದೆ. ನನಗೆ ತುಂಬ ದಾಹವಾಗಿ, ದಣಿವಾಗಿ, ಹಾಗೆ ತುಂಬಾ ಹಸಿವು ಕೂಡ ಆಗ್ತಾ ಇದೆ. ಇದೊಂದು ಬಾರಿ ನನಗೆ ಇಲ್ಲಿ ತಂಗಲು ಅವಕಾಶ ಮಾಡಿಕೊಡಿ. ಅರೆ, ನೀನು ಯಾರು ಎಂದೇ ತಿಳಿಯೋದಿಲ್ಲ. ಏಕಾಏಕಿ ಬಂದು ತಂಗಲು ಆಶ್ರಯ ಕೇಳ್ತಾ ಇದೀಯಾ? ಹೇಳಿದ್ನಲ್ಲ, ನಾನು ಪಾದಯಾತ್ರೆ ಮಾಡುತ್ತಿದ್ದೆ. ನನಗೆ ಆಯಾಸವಾಗಿ ನಿನ್ನ ಬಳಿ ಆಶ್ರಯ ಕೇಳ್ತಾ ಇದ್ದೀನಿ. ಅದು ಆಗಲ್ಲ ರೀ, ಒಂದು ನಿಮಿಷ. ಏನ್ ಭಾಗ್ಯ ಅದು? ಅದೇನಿಲ್ಲ ರೀ, ಅವರು ಅಷ್ಟೊಂದು ಹೇಳ್ತಾ ಇದ್ದಾರಲ್ವಾ, ಅವರಿಗೆ ಆಶ್ರಯ ಕೊಡ್ಬೋದಲ್ಲವಾ? ಆಶ್ರಯ ಏನೋ ಕೊಡ್ಬೋದು, ಆದ್ರೆ ಅವರಿಗೆ ಊಟ ಉಪಚಾರಕ್ಕೆ ಮನೆಯಲ್ಲಿ ಏನು ಇಲ್ಲ ಅಂದೆ ಅಲ್ವಾ? ಇವರು ಇಲ್ಲೇ ಉಳಿದುಕೊಂಡ್ರೆ ಊಟಕ್ಕೇನು ಮಾಡೋದು? ಹೇಗಾದರೂ ವ್ಯವಸ್ಥೆ ಮಾಡೋಣ, ನೀವು ಚಿಂತಿಸಬೇಡಿ. ಸರಿ ಭಾಗ್ಯ, ನೀನು ಇಷ್ಟು ಹೇಳಿದ ಮೇಲೆ ನನಗೇನು ತೊಂದರೆ ಇಲ್ಲ. ಈ ಸಾಧುಗಳು ಇವತ್ತು ಇಲ್ಲೇ ಇರಲಿ. ಸಾಧುಗಳೇ, ನೀವು ಈ ದಿನ ಇಲ್ಲೇ ತಂಗಬಹುದು. ತುಂಬಾನೇ ಧನ್ಯವಾದ ಕಣಪ್ಪ ಎಂದು ಹೇಳುತ್ತಾನೆ. ಆ ದಿನ ಆ ಸಾಧುಗಳು ಉಲ್ಲಾಸನ ಮನೆಯಲ್ಲಿಯೇ ಉಳಿದುಕೊಂಡರು. ಮರುದಿನ ಬೆಳಗ್ಗೆ ಸಾಧು ಉಲ್ಲಾಸನ ಬಳಿ, ತುಂಬಾನೇ ಧನ್ಯವಾದ ಕಣಪ್ಪ, ನಿನ್ನಿಂದ ತುಂಬಾನೇ ಸಹಾಯವಾಯಿತು. ನಿನಗೆ ಏನಾದರೂ ಬೇಕಾದ್ರೆ ಹೇಳು, ನಾನು ನಿನಗೆ ವರವನ್ನು ಕೊಡುವೆ. ಸ್ವಾಮಿಗಳೇ, ನಾನು ಕಾಡಿನಿಂದ ಮರಗಳನ್ನು ಕಡಿದುಕೊಂಡು ಬಂದು ಅದರಿಂದ ಪೀಠೋಪಕರಣಗಳನ್ನು ತಯಾರಿಸುತ್ತೇನೆ. ಇಲ್ಲಿ ಕೆಲವು ಜನಗಳು ಇದ್ದಾರೆ. ಅವರು ನಾನು ತಂದಿಟ್ಟ ಮರಗಳನ್ನು ಕಳ್ಳತನ ಮಾಡಿಕೊಂಡು ಹೋಗುತ್ತಾರೆ. ಅವರು ಯಾರು ಎಂದು ತಿಳಿಯದಿಲ್ಲ. ದಯವಿಟ್ಟು ಈ ಸಮಸ್ಯೆಗೆ ಪರಿಹಾರವಿದ್ದರೆ ದಯವಿಟ್ಟು ತಿಳಿಸಿ ಎಂದು ಕೇಳುತ್ತಾನೆ. ಆಗ ಆ ಸಾಧುಗಳು ಉಲ್ಲಾಸನಿಗೆ 2 ವಿಚಿತ್ರ ವರಗಳನ್ನು ಕೊಡುತ್ತಾರೆ. ನೋಡು ಕಂದ, ಈ ಮರದ ತುಂಡುಗಳನ್ನು ಯಾರು ಮುಟ್ಟಲು ಅಥವಾ ಅದನ್ನು ತುಂಡರಿಸಲು ಪ್ರಯತ್ನ ಪಟ್ಟರೂ ಕೂಡ ಅದು ಸಲ್ಲದು. ಈ ಮರದ ತುಂಡನ್ನು ಮುರಿಯಲು ಅಥವಾ ತುಂಡರಿಸಲು ಆಗದು. ಇದು ನಿನಗೆ ನೀಡುತ್ತಿರುವ ಮೊದಲನೆಯ ವರ. ಇನ್ನೊಂದು ವರವೇನೆಂದರೆ, ಆ ಆಸನದಲ್ಲಿ ಯಾರೇ ಕುಳಿತುಕೊಂಡರೆ ಅವರು ಏಳಲು ಸಾಧ್ಯವಾಗೋದಿಲ್ಲ. ನೀನಾಗೆ ಅವರನ್ನು ಏಳಿ ಎಂದು ಹೇಳೋವರೆಗೂ ಅವರು ಎದ್ದೇಳಲು ಸಾಧ್ಯವಾಗುವುದಿಲ್ಲ. ಇದು ನಾನು ನೀಡುತ್ತಿರುವ 2ನೇ ವರದಾನ ಎಂದು ಹೇಳುತ್ತಾರೆ. ಉಲ್ಲಾಸ್ ತುಂಬಾನೇ ಸಂತಸಪಟ್ಟನು. ಹೀಗೆ ಒಂದು ದಿವಸ ಉಲ್ಲಾಸ್ ಕಾಡಿಗೆ ಮರ ಕಡಿಯಲೆಂದು ಹೋದನು. ಆದರೆ ಅವನಿಗೆ ಆ ದಿವಸ ಮರ ಕಡಿಯಲು ಆಗದೆ ತುಂಬಾನೇ ದುಃಖದಿಂದ ಒಂದು ಮರದ ಕೆಳಗೆ ಕುಳಿತಿದ್ದನು. ಆ ಸಮಯಕ್ಕೆ ಅಲ್ಲಿಗೆ ಯಾರೋ ಒಬ್ಬ ವಿಚಿತ್ರ ಮನುಷ್ಯ ಉಲ್ಲಾಸನ ಬಳಿ ಬಂದನು. ನಾನೊಬ್ಬ ಮರ ಕಡಿಯುವವನು. ನನಗೆ ತುಂಬಾನೇ ಆಯಾಸವಾಗಿ ಇಲ್ಲಿ ಕುಳಿತುಕೊಂಡೆ. ಇಲ್ಲ, ನಾನು ಏನೂ ತಿಂದಿಲ್ಲ. ಆದ್ದರಿಂದ ನನಗೆ ತುಂಬಾ ಆಯಾಸ ಆಗಿರುವುದು. ಏನಿಲ್ಲ, ಅದು ನನ್ನ ಮನೆಯಲ್ಲಿ ನಮಗೆ ತಿನ್ನಲು ಏನು ಕೂಡ ಇಲ್ಲ. ನನ್ನ ಹೆಂಡತಿಗೆ ಒಂದು ಹೊತ್ತು ಊಟ ಹಾಕಲು ಆಗುತ್ತಿಲ್ಲ. ಕೆಲಸ ಕೂಡ ಸರಿಯಾಗಿ ಆಗುತ್ತಿಲ್ಲ. ಏನು ಮಾಡೋದು ಎಂದು ತಿಳಿತಾ ಇಲ್ಲ. ಹೌದಾ? ಆದರೆ ಈ ಚೀಲಗಳನ್ನು ನೀನು ತೆಗೆದುಕೊಳ್ಳಬಹುದು. ಇದರಲ್ಲಿ ನಿನ್ನ ಮನೆಗೆ ಬೇಕಾದ ವಸ್ತುಗಳೆಲ್ಲವೇ ನಿನಗೆ ಸಹಾಯವಾಗುತ್ತದೆ ಎಂದು ಹೇಳುತ್ತಾನೆ. ಉಲ್ಲಾಸ್ ತುಂಬಾನೇ ಖುಷಿಯಿಂದ ಆ ಚೀಲವನ್ನು ನೋಡಿ ಮನೆಗೆ ತೆಗೆದುಕೊಂಡು ಬಂದನು. ಅರೆ,
ಇದೇನು, ಎಲ್ಲಿಂದ ತೆಗೆದುಕೊಂಡು ಬಂದ್ರಿ ಭಾಗ್ಯ, ನನಗೆ ಕಾಡಿನಲ್ಲಿ ಒಬ್ಬ ವ್ಯಕ್ತಿ ಸಿಕ್ಕಿದ್ದರು ಎಂದು ನಡೆದ ಎಲ್ಲ ಘಟನೆಯನ್ನು ಭಾಗ್ಯಾಳಿಗೆ ತಿಳಿಸಿದನು. ತುಂಬಾ ಸಂತೋಷ, ನಮಗೆ ಊಟದ ವ್ಯವಸ್ಥೆ ಆಯಿತಲ್ಲ. ಹೌದು ಭಾಗ್ಯ, ನಾವು ತುಂಬಾ ಭಾಗ್ಯವಂತರು ಎಂದುಕೊಂಡು ತುಂಬಾ ಸಂತಸಪಟ್ಟರು. ಮರುದಿನ ಉಲ್ಲಾಸನ ಮನೆಗೆ ಒಬ್ಬ ರಾಕ್ಷಸ ಬಂದನು. ಯಾರು ನೀನು? ಎಲ್ಲೇ ಬಂದಿದ್ದೀಯ? ನಾನು ಕಾಡಿನ ರಾಕ್ಷಸ. ಏನ ದನಿನ? ಅವನ್ ಯಾರು? ಇಷ್ಟು ಬೇಕಾ? ಅವನ್ ಯಾರು? ನೀನ್ ಯಾರು? ನನಗೂ ನಿಮಗೂ ಏನ್ ಸಂಬಂಧ? ನನಗೆ ಒಂದು ತಿಳಿತಾ ಇಲ್ಲ. ನಿನ್ನೆಯ ದಿವಸ ಅದರ ಬದಲಿಗೆ ನೀನು ಕಡಿದುಕೊಂಡು ಬಂದಿರುವ ಮರದ ತುಂಡುಗಳನ್ನು ಹಾಗೆ ಅದರಿಂದ ತಯಾರಿಸಿದ ಪೀಠೋಪಕರಣಗಳನ್ನು ನಮಗೆ ಕೊಡಬೇಕಂತೆ. ಅದಕ್ಕೆ ನಿನ್ನೆ ಈ ವಿಷಯವನ್ನು ಕೂಡ ನನಗೆ ತಿಳಿಸಲಿಲ್ಲವಲ್ಲ. ಇವಾಗ ಬಂದು ಹೀಗೆ ಹೇಳ್ತಾ ಇದ್ದೀರಲ್ಲ. ಇದು ನಮ್ಮ ಗುರು ಎಂದು ಹೇಳುತ್ತಾನೆ. ಆವಾಗ ಉಲ್ಲಾಸನ ಮನೆಗೆ ಬಂದಿದ್ದ ಸ್ವಾಮೀಜಿ ಅವರು ನೀಡಿದ್ದ ವರದಾನ ಅವನಿಗೆ ನೆನಪಾಯಿತು. ಆವಾಗ ಅವನು, ನೋಡು, ನಿನಗೆ ಬೇಕಾದರೆ ಈ ಮರದ ತುಂಡನ್ನು ನೀನೇ ಕಡಿದುಕೊಂಡು ಹೋಗು ಎಂದು ಹೇಳುತ್ತಾನೆ. ಆ ರಾಕ್ಷಸ ಎಷ್ಟೇ ಪ್ರಯತ್ನ ಪಟ್ಟರೂ ಆ ಮರದ ತುಂಡನ್ನು ಅವನಿಂದ ಕಡಿಯಲು ಆಗಲಿಲ್ಲ. ಅವನಿಗೆ ಆ ಮರದ ತುಂಡನ್ನು ಕಡಿಯಲು ಪ್ರಯತ್ನ ಪಟ್ಟು ತುಂಬಾನೇ ಆಯಾಸವಾಗಿ ಅಲ್ಲೇ ಇದ್ದ ಚೇರಿನ ಮೇಲೆ ಕುಳಿತುಕೊಂಡನು. ಅದನ್ನು ನೋಡಿ ಉಲ್ಲಾಸ್ ನಗುತ್ತಿದ್ದನು. ನಿನ್ನ ಪರಿಸ್ಥಿತಿ ನೆನೆಸ್ಕೊಂಡ್ರೆ ನನಗೆ ನಗು ಬರ್ತಾ ಇದೆ. ಏನಾಗಿದೆ? ನೀನು ಒಂದು ಬಾರಿ ಆ ಚೇರಿನಿಂದ ಏಳಲು ಪ್ರಯತ್ನ ಪಡು ಎಂದು ಹೇಳುತ್ತಾನೆ. ಆ ರಾಕ್ಷಸ ಆ ಚೇರಿನಿಂದ ಏಳಲು ಪ್ರಯತ್ನ ಪಡುತ್ತಾನೆ. ಆದರೆ ಅವನಿಂದ ಏಳಲು ಆಗಲಿಲ್ಲ. ತುಂಬಾ ಸಾರಿ ಪ್ರಯತ್ನ ಪಟ್ಟರೂ ಅವನಿಗೆ ಅಲ್ಲಿಂದ ಮೇಲೆ ಏಳಲು ಆಗಲಿಲ್ಲ. ನಂತರ ಆ ರಾಕ್ಷಸ, ನಾನು ಹೇಳುವವರೆಗೂ ನೀನು ಆ ಚೇರಿನಿಂದ ಮೇಲೆ ಏಳಲು ಸಾಧ್ಯನೇ ಆಗೋದಿಲ್ಲ. ಅದು ವರದಾನದ ಕುರ್ಚಿ. ನಾನು ಹೇಳುವವರೆಗೂ ಅಲ್ಲಿಂದ ನೀನು ಏಳಲು ಸಾಧ್ಯವಾಗೋದಿಲ್ಲ. ಆಗೋದಿಲ್ಲ. ನೀನು ಇಷ್ಟೆಲ್ಲ ಮಾತಾಡಿದ್ಯಾ, ಇವಾಗ ಬಿಡಿಸು ಅಂತ ಹೇಳ್ತಾ ಇದ್ಯಾ? ಹಾಗಾದರೆ ನೀನು ನನಗೆ ಒಂದಷ್ಟು ಚಿನ್ನ, ಆಹಾರ ಪದಾರ್ಥಗಳು, ಮನೆ, ನನಗೆ ಒಂದು ಕೆಲಸ, ಸಹಾಯ ಆಗೋ ರೀತಿ ನನಗೆ ವರದಾನ ಕೊಡು. ವರದಾನಗಳು ಬಿಟ್ಟು ಬಿಡು. ಬರೀ ಇಷ್ಟೇ ಸಾಲದು. ನೀನಾಗಲಿ ನಿನ್ನ ದನಿಗಳಾಗಲಿ ಮತ್ತೆ ನಮ್ಮ ವಿಷಯಕ್ಕೆ ಬರಬಾರದು. ಇದಕ್ಕೆ ಒಪ್ಪಿಗೆ ಇದ್ದರೆ ಮಾತ್ರ ನಿನ್ನನ್ನು ಬಿಡುವೆ. ಸರಿ ಹೇಳಿದ ಹಾಗೆ ಎಂದು ಹೇಳುತ್ತಾನೆ. ಉಲ್ಲಾಸ್ ಆ ರಾಕ್ಷಸನನ್ನು ಆ ಚೇರಿನಿಂದ ಏಳಲು ಹೇಳಿದನು. ಆ ರಾಕ್ಷಸ ಆ ಚೇರಿನಿಂದ ಎದ್ದು ಹಿಂತಿರುಗಿ ನೋಡದೆ ಅಲ್ಲಿಂದ ಕಾಡಿಗೆ ಓಡಿ ಹೋದನು. ಇತ್ತ ಉಲ್ಲಾಸ್ ಬದುಕು ಪೂರ್ತಿಯಾಗಿ ಬದಲಾಯಿತು. ಅವನ ಕಷ್ಟವೆಲ್ಲ ಕಳೆದು ನೆಮ್ಮದಿಯ ಜೀವನ ಅವನದಾಗಿತ್ತು. ಇದು ಇಂದಿನ ಚಿಕ್ಕ ನೀತಿ ಕತೆ. ಈ ಕತೆ ಏನಾದರೂ ನಿಮಗೆ ಇಷ್ಟ ಆದರೆ ನಮ್ಮ ಈ ಪುಟ್ಟ ಪ್ರಯತ್ನಕ್ಕೆ ನಿಮ್ಮ ಬೆಂಬಲದಂತೆ ಒಂದು ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಮಗೆ ಸಪೋರ್ಟ್ ಮಾಡಿ.